ನಾವು ಒಟ್ಟು 4 ಮಾಡೆಲ್ ಪೇಪರ್ಗಳನ್ನ ನಾಳಿನ ಒಂದು ಪ್ರಿಪ್ರೇಟರಿಗೋಸ್ಕರನೋ ಅಥವಾ ಮುಂದೆ ಬರ್ತಕ್ಕಂತಹ ಆನ್ಯುವಲ್ ಎಕ್ಸಾಮ್ಗೋಸ್ಕರನೋ ಪ್ರಿಪೇರ್ ಆಗೋದಕ್ಕೋಸ್ಕರ 4 ಮಾಡೆಲ್ ಪೇಪರ್ಗಳನ್ನ ಇಲ್ಲಿ ರಾಜ್ಯ ಮಟ್ಟದ ಮಾಡೆಲ್ ಪೇಪರ್ಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ಇವನ್ನ 4 ಪತ್ರಿಕೆಗಳನ್ನ ನೀವು ನೋಡಿದ್ದೇ ಆದರೆ ನಾಳಿನ ಒಂದು ಕ್ವಶನ್ ಪೇಪರ್ನ ಈಸಿಯಾಗಿ ಅಂದರೆ ಎಬೋವ್ 70ವರೆಗೂ ಕೂಡ ನಾವು ಇಲ್ಲಿ ಕ್ವಶನ್ಸ್ನ ನಾವು ಇಲ್ಲಿ ಕವರ್ ಮಾಡಬಹುದು. ಇದು ಸುಮ್ಮನೆ ಅತಿಶಯೋಕ್ತಿಯಾಗಿ ಹೇಳ್ತಕ್ಕಂಥ ಮಾತಲ್ಲ. ನೀವು ಕಂಪಲ್ಸರಿ ನಾಳೆ ಈ 4 ಕ್ವಶನ್ ಪೇಪರ್ನಲ್ಲಿ ಇರದೇ ಇರತಕ್ಕಂಥ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಅದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು. ಮೊದಲನೆಯ ಒಂದು ಮೇನ್ನ ನಾವು ನೋಡೋದಾದರೆ, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखी ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ. 8 MCQಗಳು ಇರ್ತವೆ. ಅವನ್ನ ನಾವು ಈಸಿಯಾಗಿ ಗ್ರಾಮರ್ನ ಸ್ವಲ್ಪ ಅಭ್ಯಾಸ ಇದ್ದರೆ ನಾವು ಇದನ್ನು ಬರಿಬೋದು. ಅಪ್ನಾ ಶಬ್ದ ಕಾ ವಿಲೋಮ ರೂಪ ಹೈ ಪರಾಯ, ಆಪೋಸಿಟ್ ವರ್ಡ್. ಅಪ್ನಾ ಅಂದರೆ ತನ್ನವ, ಪರಾಯ ಅಂದರೆ ಬೇರೆಯವರು. ಲೇಖಕ್ ಶಬ್ದ ಕಾ ಅನ್ಯಲಿಂಗ ರೂಪ ಹೈ ಲೇಖಕ್ लेखिका. निम्नलिखित में से बहुवचन शब्द है पर्दे ಅಂತಕ್ಕಂಥದ್ದು ಬಹುವಚನದ ಪದ. निम्नलिखित में से प्रथम प्रेरणात्मक क्रिया रूप है दिखाना, देखना, दिखाना. परातावली शब्द में संधि है दीर्घ संधि. दुबला पतला शब्द में समास है. कौन सा समास है? दुबला पतला द्वंद्व समास. लेकिन घरेलू कामकाज के लिए बुद्धिमान रोबोट क्यों चाहिए ಅಂತ ಇಲ್ಲಿ चाहिए ಅನ್ನೋದು ಹೋಗಿದೆ. ಈ ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನ ಯಾವ್ದು ಬೇಕೋ ಪ್ರಶ್ನವಾಚಕ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ಬಂತಲ್ವಾ, ಹಾಗಾಗಿ ಪ್ರಶ್ನವಾಚಕ ಇಲ್ಲಿ ಬರೋದು. ನೆಕ್ಸ್ಟ್ ವರ್ಡ್ ಪ್ರೊಸೆಸ್ ಪರ್, ಇಲ್ಲಿ ಪರ್ ಅಂದ್ಬಿಟ್ಟೆ ನಾನು. ಈ ಪರ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್. ಮೇರಾ ಕಾಮ್ ಸಂಭಾಲನೆ के लिए रिक्त स्थान में सही कारक चिन्ह पर ಅಂತಕ್ಕಂಥದ್ದು. नेक्स्ट क्वेश्चन, निम्नलिखित प्रथम 2 शब्दों के सूचित संबंधों को अनुरूपತೆಯ ಒಂದು ಪ್ರಶ್ನೆಗಳು. संबंधित तीसरे शब्द का संबंधित शब्द लिखिए ಅಂತ ಕೇಳಿದರೆ, बसंत की सच्चाई एकांकी, ईमानदारों के सम्मेलन में क्या है वो व्यंग्य रचना. व्यंग्य रचना. नेक्स्ट, भोला भाला बालकृष्ण, चुगलखोर कौन? बलराम. नेक्स्ट क्वेश्चन, गिल्लू का प्रिय खाद्य काजू, गिल्लू की प्रिय लता सोन जूही. ಇಲ್ಲಿ ಸೋನ್ ಜೂಹಿ ಅಂತ ಬರೀಬಹುದು ನಾವು. ಸೋನ್ ಜೂಹಿ ಆ ಬಳ್ಳಿ ಅಂದರೆ ಅದಕ್ಕೆ ಇಷ್ಟವಾದಂಥ ಪ್ಲೇಸ್ ಅದು. मकान की छत मछली के पीठ जैसा, मकान के स्तंभ हाथी के पैर जैसे. हाथी के पैर जैसे. नेक्स्ट, निम्नलिखित प्रश्नों के उत्तर एक एक पूर्ण वाक्य में लिखिए ಅಂತ ಕೇಳಿದರೆ 4 ಪ್ರಶ್ನೆಗಳು, ಒಂದೊಂದು अंकದ 4 अंक. आज का शिक्षित समाज में किसके बारे में विचार किया जाता है? विटामिन और प्रोटीन के बारे में विचार किया जाता है. कवि भारत माता से क्या प्रार्थना करते हैं? जग का रूप को बदलने की प्रार्थना करते हैं. कवि भगवती चरण वर्मा. मकान के बारे में पूछताछ करने के लिए दोनों दोस्त कहाँ चल पड़े? जंगल की ओर चल पड़े. कर्नाटक का वैभव का प्रतीक किसे माना जाता है? कर्नाटक मैसूर के राजमहल को कर्नाटक का वैभव का प्रतीक माना जाता है. निम्नलिखित प्रश्नों के उत्तर 2-3 वाक्यों में लिखिए ಅಂತ ಕೇಳಿದರೆ 8 ಪ್ರಶ್ನೆಗಳು, ತಲಾ 2 अंकದ ಒಟ್ಟು 16 अंकಗಳಿಗೆ ಈ ಒಂದು ಮೇನ್, 4th ಮೇನ್. प्रेमचंद जी ने खरीदारी के बारे में पाठकों को क्या चेतावनी दी है? ಕಾಶ್ಮೀರಿ ಸೇಬ್ನ ಪಾಠದ ಕೊನೆಯಲ್ಲಿ ಹೇಳಿದಾರಲ್ಲ ಆ ಮಾತನ್ನು ಇಲ್ಲಿ ನಾವು ಬರೀಬೇಕು. ಲೇಖಿಕಾನೆ ಗಿಲ್ಲುಕ್ಕೆ ಪ್ರಾಣ ಕೈಸೆ ಬಚಾಯೆ. ಇದು ಕೂಡ ರಿಪೀಟ್ ಆಗಿದೆ. ಆ ಒಂದು ಅಳಿಲಿನ ಮರಿಯನ ಪ್ರಾಣವನ್ನು ಲೇಖಕಿಯಾದಂತಹ ಮಾಧವಿ ವರ್ಮ ಅವರು ಯಾವ ರೀತಿ ಉಳಿಸಿದ್ರು ಅಂತ. परसाई जी को सम्मेलन में क्यों बुलाया गया था? उद्घाटन के लिए बुलाया गया था ಅಂತ ಬರೆದು क्यों बुलाया गया था ಅಂದರೆ ಅದನ್ನು ಬರೀಬಹುದು. ಮತ್ತು ಮುಂದಕ್ಕೆ वे देश के प्रसिद्ध ईमानदार थे इसलिए बुलाया गया था. वैसा वे मानते थे. कौन? व्यवस्थापक जो सम्मेलन का व्यवस्था किए थे ना वे. बालकृष्ण अपनी माता से क्या क्या ಶಿಕಾಯತೆ करता है? ತಾಯಿ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾನಲ್ಲ ಕೃಷ್ಣ, ಅದನ್ನೆಲ್ಲವನ್ನು ಇಲ್ಲಿ ಬರೀಬೇಕು. ನದಿಯೋ ಪರ್ ಬನೆ ಜಲಾಶಯೋं का क्या लाभ है? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಈ ಜಲಾಶಯಗಳಿಂದ ಆಗಂತ ಲಾಭಗಳ ಬಗ್ಗೆ ನಾವು ಬರೀಬೇಕು. आप अपने गांव को आदर्श गांव कैसे बना सकते हैं? ಇದು ಬಾಲಶಕ್ತಿ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ. ಅಲ್ಲಿ ಹೇಳ್ತಾರಲ್ಲ ಅವ್ರು ಏನೇನು ಮಾಡಿ ಅಂದರೆ
ಊರನ್ನು ಸ್ವಚ್ಛಗೊಳಿಸ್ತಾರೆ, ದಾರಿಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ತಾರೆ, ಶಾಲಾ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊತಾರೆ, ಕಸ ಹಾಕೋದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ. ಇವೆಲ್ಲ ಮಾಡೋದ್ರಿಂದ ನಮ್ಮ ಊರು ತುಂಬ ಸುಂದರವಾಗುತ್ತೆ ಅಂತ ಬರಿಬೇಕು ನಾವು. ಶನಿ ಏಕ ಅತ್ಯಂತ ಠಂಡಾ ಗ್ರಹ ಕೈಸೆ. ಶನಿ ಭಾಳ ದೂರ ಇರೋದ್ರಿಂದ ಅದು ತುಂಬ ತಣ್ಣನೆಯ ಗ್ರಹ, ಅದನ್ನು ನಾವು ಇಲ್ಲಿ ಬರಿಬೇಕು. ಅಥವಾ ಶನಿ ಗ್ರಹಕ್ಕೆ ಉಪಗ್ರಹಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಅದರ ಉಪಗ್ರಹಗಳು ಟೈಟಾನ್ ಆಗಿರ್ಬೋದು, ಮತ್ತೊಂದು, ಅವೆಲ್ಲವನ್ನೂ ಕೂಡ ನಾವಿಲ್ಲಿ ಬರಿಬೇಕು. संसार के महान व्यक्तियों ने सत्य का सहारा लिया है, सोदाहरण समझाइए. अथवा 15 दिवसीय कार्य शिविर में किन किन कार्यक्रमों का आयोजन किया गया था. ಅಂದರೆ ಇಲ್ಲಿ ಸತ್ಯಕ್ಕೆ ಮಹಿಮದಿಂದ ಇದು ಮತ್ತೆ ಇದು ನಾಗರಿಕ ಕರ್ತವ್ಯದಿಂದ ಈ ಕ್ವಶನ್ ಕೇಳಿದ್ದಾರೆ. निम्नलिखित प्रश्नों के उत्तर 3-4 वाक्यों में लिखे ಅಂತ ಕೇಳಿದರೆ, ಅಹಮದ್ ಜಲಾಲುದ್ದೀನ್ ನೇ ಕಲಾಂ ಕೋ ನೈ ದುನಿಯಾ ಕಾ ಬೋಧ್ ಕೈಸೆ ಕರಾಯ. ಅವರು ಹೊಸ ಒಂದು ಪ್ರಪಂಚದ ದರ್ಶನವನ್ನು ಮಾಡಿಸ್ತಾರೆ. ಯಾರಿಗೆ? ಅಬ್ದುಲ್ ಕಲಾಂ ಅವರಿಗೆ. ಅಹಮದ್ ಜಲಾಲುದ್ದೀನ್ ಅವರು ಅದು ಸಾಹಿತ್ಯದ ಬಗ್ಗೆ ಹೇಳ್ತಾರೆ, ವೈದ್ಯಕೀಯ ಸಂಶೋಧನೆಗಳ ಬಗ್ಗೆ ಹೇಳ್ತಾರೆ, ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ, ಶಿಕ್ಷಿತ ವ್ಯಕ್ತಿಯೋ, ವೈಜ್ಞಾನಿಕ ಖೋಜೋ, ಇವೆಲ್ಲ ಇದಾವಲ್ಲ, ಅವನ್ನ ನಾವಿಲ್ಲಿ ಬರಿಬೇಕು. आधुनिक मानव की भौतिक साधना का विवरण कविता के आधार पर कीजिए ಅಂತ ಕೇಳಿದರೆ, ಅಭಿನವ ಮನುಷ್ಯ ಪದ್ಯದ ಸಾರಾಂಶವನ್ನು ಇಲ್ಲಿ ಬರೀಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है, कैसे स्पष्ट कीजिए ಅಂತ ಕೇಳಿದರೆ, ನಮ್ಮ ಜೀವನ ಶೈಲಿಯ ಒಂದು ಮಹತ್ವಪೂರ್ಣವಾದಂಥ ಅಂಗವಾಗಿದೆ. ಅದಕ್ಕೆ ನಾವು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಸ್ಪಷ್ಟಗೊಳಿಸಬೇಕು. ಮಾತೃಭೂಮಿ ಕವಿತಾ में मातृभूमि की विशेषताओं का वर्णन किस कैसे किया गया है. ಅದನ್ನು ಕೂಡ ಇದರ ಸಾರಾಂಶವನ್ನು ನಾವು ಬರೀಬಹುದು. ಸ್ವರೂಪವನ್ನು ಬರೀಬೇಕು ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಕೂಡ ಬರೀಬೇಕು. सक्सेना परिवार रोबोनिल को पाकर बहुत खुश था, क्यों विवरण दीजिए. ಸಕ್ಸೇನಾ ಅವರ ಕುಟುಂಬ ರೋಬೋನಿಲ್ ಬಂದಿದ್ದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇತ್ತು ಆ ರೋಬೋಟ್. ಹಾಗಾಗಿ ಅದರಿಂದ ತುಂಬ ಖುಷಿಯಾಗಿತ್ತು. ಅದೇ ಹೋಮ್ವರ್ಕ್ कराता था और स्वागत में दरवाज़ा खोलता था और उनका कुत्ता झबरू को घुमाने ले जाता था. वर्ड प्रोसेसर पर सक्सेना का काम करता था, इसलिए रोबोनिल को पाकर सक्सेना परिवार बहुत खुश था ಅಂತ ನಾವು ಬರೀಬೇಕು. समय के सदुपयोग से जीवन सफल होता है कैसे. समय की पहचानना ಒಂದಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಂಡು ಅದಕ್ಕೆ ನಾವಿಲ್ಲಿ ಉತ್ತರಿಸಬಹುದು. ದಕ್ಷಿಣಿ ಶಿಖರ್ ಕೆ ವಾತಾವರಣ ಕಾ ವರ್ಣನ್ ಬಚೇಂದ್ರಿ ಪಾಲ್ ನೆ ಕೈಸೆ ಕಿಯಾ ಹೈ. ದಕ್ಷಿಣ ಶಿಖರದ ವಾತಾವರಣದ ವರ್ಣನೆಯನ್ನು ಬಚೇಂದ್ರಿ ಪಾಲ್ ಅವರು ಮಹಿಳಾ ಕಿ ಸಾಹಸಗಾತ ಪಾಠದಲ್ಲಿ ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ಬರೀಬೇಕು. मुखिया मुखसों चाहिए खान पान को एक, पाले पोसे सकलन तुलसी सहित विवेक. इस दोहे का भावार्थ लिखिए ಅಂತ ಕೇಳಿದರೆ, ಮೊದಲನೆಯ ಒಂದು ದೋಹ ಮೊದಲನೇ ಕ್ವಶನ್ ಪೇಪರಲ್ಲೂ ಕೂಡ ಇದಿತ್ತು ಮತ್ತು ರಿಪೀಟ್ ಆಗಿದೆ. ಈಸಿಯಾಗಿ ನಾವು ಇದನ್ನು ಬರೀಬೇಕು. कन्नड़ या अंग्रेजी में अनुवाद कीजिए ಅಂತ ಕೇಳಿದರೆ, ಶನಿ ಗ್ರಹ ಸೂರ್ಯ ಸೆ ಪೃಥ್ವಿ ಕಿ ಅಪೇಕ್ಷಾ ಕರೀಬ್ 10 ಗುಣ ಅಧಿಕ ದೂರ ಹೈ. ನೋಡಿ, ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇದು ಉತ್ತರ ಕೂಡ ಹೌದು. ನಾಳೆ ಈ ಥರದ ಒಂದು ಅವಕಾಶ ಕೂಡ ಇರುತ್ತೆ. ಅತ್ಯಂತ ಠಂಡಾ ಗ್ರಹ ಹೈ ಕೈಸೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಶನಿ ಗ್ರಹ ಸೂರ್ಯ ಸೆ ಪೃಥ್ವಿ ಸೆ, ಅಂದರೆ ಶನಿ ಗ್ರಹ ಸೂರ್ಯನಿಂದ ಭೂಮಿಗೆ ಕಂಪೇರ್ ಮಾಡಿದರೆ 10 ಪಟ್ಟು ದೂರ ಇದೆ. ಇಸ್ಲಿಯೇ ಬಹುತ್ ಕಮ್ ಸೂರ್ಯತಾಪ್ ಉಸ್ ಗ್ರಹ ತಕ್ ಪਹੁಂಚ್ತಾ ಹೈ. ಹಾಗಾಗಿ ತುಂಬ ಕಡಿಮೆ ತಾಪಮಾನ ಅಲ್ಲಿಗೆ, ಸೂರ್ಯನ ತಾಪ ಅಲ್ಲಿಗೆ ಸೇರುತ್ತೆ. ಪೃಥ್ವಿ ಕಾ ಮಾತ್ರ ಸಂವಾಹಿಸ, ಭೂಮಿಗೆ ತಲುಪಂಥ ತಾಪದ 1/100 ಭಾಗ ಮಾತ್ರ ಅಲ್ಲಿಗೆ ತಲುಪುತ್ತೆ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದರೆ, 2 ಪ್ರಶ್ನೆಗಳಿರ್ತವೆ, 4 ಅಂಕಗಳಿಗೆ. ನಿಮಗೆ ಗೊತ್ತು, ಇಲ್ಲಿ ಬಸಂತ್ ಅಥವಾ ರಾಜ್ಕಿಶೋರ್ ಬಗ್ಗೆ ನಾವು ಅವರ ಒಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಇವೆರಡು ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು. ನಾವು ಮೊದಲನೇ ಪ್ರಾಶಸ್ತ್ಯದಲ್ಲಿ ಇವನ್ನೆರಡನ್ನು ಕಲಿಬೇಕು. ಹಾಗೆಯೇ ಅವು ಬರದೇ ಇದ್ರೂ ಪರವಾಗಿಲ್ಲ, ಬಟ್ ಇದು ಮಾತ್ರ ಬಂದೇ ಬರುತ್ತೆ. असफलता एक चुनौती है, इसे स्वीकार करो, क्या कमी रह गई देखो और सुधार करो, कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಇದನ್ನು ನಾವು ಬರೀಬೇಕು. ಸಾಧ್ಯ ಆದರೆ ಕವಿಯ ಹೆಸರನ್ನು ಕೂಡ ನಾವಿಲ್ಲಿ ಬರೆಯೋಣಂತೆ. ಇಲ್ಲೊಂದು ಪ್ಯಾಸೇಜ್ ಕೇಳಿದರೆ 7ನೇ ಒಂದು ಮೇನಲ್ಲಿ 4 ಪ್ರಶ್ನೆಗಳಿರ್ತವೆ. ಅವಕ್ಕೆ 4ಕ್ಕೂ ಕೂಡ ನಾವಿಲ್ಲಿ ನೋಡಿ ಉತ್ತರವನ್ನು ಬರೀಬೇಕು. ಅಶೋಕ್ ಕಿಸ್ಕ ಪುತ್ರ ಥ ಅಂದರೆ ಸಾಮ್ರಾಟ್ ಅಶೋಕ್, ಚಂದ್ರಗುಪ್ತ ಮೌರ್ಯ ಕ ಪೌತ್ರ ಅವರು ಬಿಂದುಸಾರ ಕ ಪುತ್ರ ಥ. ಸಿಂಪಲಾಗಿ ಸಾಮ್ರಾಟ್ ಅಶೋಕ್ ಬಿಂದುಸಾರ ಕ ಪುತ್ರ ಥ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಮೇನು ಏನಿದೆ, 12 ಅಥವಾ 15 ವಾಕ್ಯಗಳಲ್ಲಿ ಒಂದು ಪ್ರಬಂಧವನ್ನು ಬರೀಬೇಕು, ಎಸ್ಸೆ ಬರೀಬೇಕು, ನಿಬಂಧ ಅಂತಾರೆ. ನೋಡಿರಿ, ಮೇರಾ ಕರ್ನಾಟಕ ಮಹಾನ್, ನಾನು ಅವಾಗಿದ್ದ ಹೇಳ್ತಾ ಇದ್ದೆ, 3 ಪಾಠಗಳಲ್ಲಿ, ಒಂದು ಕರ್ನಾಟಕ ಸಂಪದ, 2ನೇದು ಸಮಯಕ್ಕೆ ಪಹಚಾನ, 3ನೇದು ಇಂಟರ್ನೆಟ್ ಕ್ರಾಂತಿ. ಇವು 3 ಪಾಠಗಳನ್ನು ನಾವು ನೀಟಾಗಿ ಓದ್ಕೊಂಡಿದ್ದೆ ಆದರೆ ಆ ಉತ್ತರಗಳನ್ನಂತೂ ಹೇಗಾದರೂ ಬರದೇ ಬರಿತೀವಿ. ಜೊತೆಗೆ ಇಲ್ಲಿ ಈ ಎಸ್ಸೆ ಕೂಡ ನಾವು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಕಡೆ ಸ್ವಲ್ಪ ಗಮನಿಸಬೇಕು. ನೆಕ್ಸ್ಟ್ ಮೇನು
ಕೊನೆಯ ಮೇನು 9ನೇ ಮೇನು 38ನೇ ಪ್ರಶ್ನೆ. ಯಾವುದಾದ್ರೂ ಕೂಡ ಕಾರಣವನ್ನು ಹೇಳ್ತಾ 3 ದಿನದ ರಜಾ ಚೀಟಿಯನ್ನು ಬರೆಯಿರಿ ನಿಮ್ಮ ಕ್ಲಾಸ್ ಟೀಚರ್ಗೆ ಅಂತ ಹೇಳಿದ್ದಾರೆ. ಕಕ್ಷಾಧ್ಯಾಪಕ ಅಂದರೆ ಕ್ಲಾಸ್ ಟೀಚರ್ಗೆ ಕೇಳಿದ್ದಾರೆ. 3 ದಿನದ್ದು ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ. ಕಾರಣ ಮೆನ್ಷನ್ ಮಾಡಿಲ್ಲ. ಯಾವುದಾದ್ರೂ ಒಂದು ಕಾರಣ ಹೇಳಿ ನಾವು ಬರಿಬಹುದು. ಇದು ಕೂಡ ತುಂಬ ಈಸಿ. 5 ಅಂಕಗಳನ್ನ ನಾವು ಈಸಿಯಾಗಿ ಇದಾಗಿರಬಹುದು, ಮತ್ತು ನಿಬಂಧ ಆಗಿರಬಹುದು. 3 ಪಾಠನ ಓದ್ಕೊಂಡ್ರೆ ಒಂದು ಬಂದೇ ಬರುತ್ತೆ. ಮತ್ತು ಪದ್ಯ ಆಗಿರಬಹುದು, ಅಸಫಲತಾ ಏಕ್ ಚುನೌತಿ ಹೈ, ಮತ್ತು ಬಸಂತ್ ಬಗ್ಗೆ ಮತ್ತು ರಾಜಕಿಶೋರ್ ಅವ್ರ ಬಗ್ಗೆ ಆಗಿರಬಹುದು. ಮತ್ತು ನಾವು ಕರ್ನಾಟಕ ಸಂಪದ ಮತ್ತು ಇಂಟರ್ನೆಟ್ ಕ್ರಾಂತಿ ಪಾಠಗಳು ಇಲ್ಲೂ ಕೂಡ ಯೂಸ್ ಆಗ್ತವೆ, ಮತ್ತು ದೊಡ್ಡ ಆನ್ಸರ್ಗಳಲ್ಲೂ ಕೂಡ ಅವು ಯೂಸ್ ಆಗ್ತವೆ. ಹಾಗೆಯೇ ಮಾತೃಭೂಮಿಕಾ ಸ್ವರೂಪ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥವು. ತಪ್ಪದೆ ನೀವು ಇವನ್ನ ಈ ಕಡೆ ಗಮನಿಸಿ, ಇವನ್ನ ಕಲ್ತ್ಕೊಳ್ರಿ. ಈ ಪ್ಯಾಸೇಜ್ ಅಂತೂ 4 ಮಾರ್ಕ್ಸು ನಿಮ್ಮಲ್ಲಿ ಇದೆ ಅಂತಲೇ, ಫಸ್ಟ್ ನಿಮ್ಮಲ್ಲಿ ಇದೆ ಅಂತಲೇ ನೀವು ಇನ್ನು 76 ಅಂಕಗಳಿಗೋಸ್ಕರ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು. ಈಸಿಯಾಗಿ ನೀವು ಇವನ್ನ ಬರೀಬಹುದು. ನಾಳೆ ಆ ಎಕ್ಸಾಮ್ಗೆ ಮತ್ತು ಬರ್ತಕ್ಕಂಥ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಸ್ಟೇ ಟ್ಯೂನ್. ಎಲ್ಲಿ ಇವುಗಳ PDF ಬೇಕಂದರೆ ನೀವು educationmunnade.in ಭೇಟಿ ಕೊಟ್ಟು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಾವು ಭೇಟಿಯಾಗೋಣಂತೆ. ಧನ್ಯವಾದಗಳು.